ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಸ್ನೇಹಿತರು ಹಾಗೂ ನಮ್ಮ ಪಕ್ಷದಿಂದ ಮಹಾನಗರ ಪಾಲಿಕೆ ಸದಸ್ಯ ನಿರಂಜನ್ ಹಿರೇಮಠ ಅವ್ರಿಗೆ ಮೊನ್ನಿಂದ ಏನು ಘಟನೆ ಆಯ್ತು ಅವ್ರ ಮಗಳ ಜೊತೆ ಆತು. ಅವ್ರ ಸತತ ಅವ್ರ ಜೊತೆ ಇದ್ವಿ. ನಿನ್ನೆ ಮಣ್ಣೊಳಗೆ ಭಾಗವಹಿಸಿದೆ. ಅದ ಗದ್ದಲ ಒಳಗೆ ನಿರಂಜನ್ಗೆ ಸ್ವಲ್ಪ ಅಷ್ಟೇನು ಮಾತಾಡೋಕ್ಕಾಗಿಲ್ಲ. ಇವತ್ತೆಲ್ಲರ ನಮ್ದೊಂದು ಮುಸ್ಲಿಂ ಸಮುದಾಯದವ್ರದ್ದು ಒಂದು ಸಭೆ ಇತ್ತು. ಆ ಸಭೆಯೊಳಗೆ ಹಲವಾರು ನಿರ್ಣಯ ತಗೊಂಡಿದ್ದಾರೆ. ನಮ್ಮ ಅಂಜುಮನ ಸಂಸ್ಥೆ ಅಧ್ಯಕ್ಷ ಅಂತ ಇಂಡೇಜ್ಗಿ ಅವರ ಪ್ರಕಟಣೆ ನಾಳೆ ಪ್ರೆಸ್ ಮೀಟ್ ಮಾಡ್ಬೋದು ಅಥವಾ ನಾಳೆ ನಿಮ್ಮ ಜೊತೆ ಬಂದು ಅವ್ರು ಮಾತಾಡ್ತಾರೆ. ಅದಕ್ಕಿಂತ ಮುಂಚೆ ನಾವೆಲ್ಲ ಮಹಾನಗರ ಪಾಲಿಕೆ ಪಕ್ಷಾತೀತವಾಗಿ ಎಲ್ಲ ಸದಸ್ಯರು ಆ ನಿರಂಜನ್ ಹಿರೇಮಠಗೆ ಅವನ್ನ ಸಮಾಧಾನ ಹೇಳೋನು, ಅವ್ಗೆ ಧೈರ್ಯ ತುಂಬುನು ಅಂತೇಳಿ ಇವತ್ತು ನಿರಂಜನ್ ಹಿರೇಮಠ ಅವ್ರ ಮನೆಗೆ ಬಂದು ಅವ್ರಿಗಿನ್ನ ಸಮಾಧಾನ ಧೈರ್ಯ ತುಂಬಂತ ಎಲ್ಲ ಮಹಾನಗರ ಪಾಲಿಕೆ ಸದಸ್ಯ ಮಾಡಿದೀವಿ. ಇಲ್ಲೇ ನಿನ್ನೆ ಮೊನ್ನಿಂದ ನಾವೆಲ್ಲ ಮಾತಾಡ್ತೀವಿ. ಇದಕ್ಕೆ ಈ ಆಗಿದ್ದ ಘಟನೆ ನಮ್ಮ ಹುಬ್ಳಿ ಒಳಗೆ ಎಲ್ಲೇ ಆಗ್ಬಾರ್ದು ಮುಂದೆ ಭವಿಷ್ಯನಲ್ಲಿ. ಮತ್ತು ಇದಕ್ಕೆ ಕೆಲವರು ರಾಜಕೀಯ ಬೆಳೆಸ್ತಾ ಇದ್ದಾರೆ. ರಾಜಕೀಯ ಬಣ್ಣ ಕೊಟ್ಟು ಇದಕ್ಕೆ ಒಂದು ಕೋಮಿಗೆ ಗುರಿ ಇಟ್ಕೊಂಡು ಒಂದು ಕೋಮಿಗೆ ಹೆಸರು ಕೆಡಿಸಂತ ಕಲಂಕನಂತ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಖಂಡಿಸ್ತೀವಿ. ಇವತ್ತು ಏನು ನಿರಂಜನ್ ಹಿರೇಮಠ ಕುಟುಂಬಕ್ಕೆ ದುಃಖ ಇದೆ, ಆ ದುಃಖ ಅಂತೂ ನಮ್ಗೆ ಅರ್ಥ ಆಗ್ತಿದೆ. ಆದ್ರೆ ಅವ್ರಿಗಷ್ಟು ದುಃಖ ಯಾರು ಇರೋಂಗಿಲ್ಲ. ನಾವು ಬರ್ತೀವಿ, ಕಣ್ಣೀರ್ ಒರೆಸ್ತೀವಿ, ಹೋಗ್ತೀವಿ. ಯಾರ್ದೋ ಪಕ್ಷದ ಇರ್ಲಿ, ಯಾವ್ದೋ ಸಂಘಟನೆ ಇರ್ಲಿ, ಇದ್ರಾಗ ರಾಜಕೀಯ ಮಾಡಬೇಡ ಅಂತೇಳಿ ನಾನು ಮನವಿ ಮಾಡ್ತೀನಿ. ನಿಯಾ ಹಿರೇಮಠಗೆ ಏನಾಗಿದೆ ಅನ್ಯಾಯ, ಆ ತರ ಮತ್ತೊಂದು ನನ್ನ ತಂಗಿಗೆ, ನಮ್ಮ ಮಗಳಿಗೆ ಹುಲಿ ಮಹಾನಗರನಲ್ಲಿ ಆಗ್ಬಾರ್ದು. ಈ ದೇಶದಲ್ಲಿ ಏನ್ ನಡೀತಾ ಇದೆ, ರಾಜ್ಯದಲ್ಲಿ ಏನ್ ನಡೀತಾ ಇದೆ, ಅದ ಇಲ್ಲ ಎಲ್ಲೇ ನಡಿಬಾರ್ದು. ಆದ್ರೆ ನಮ್ಮ ಹುಬ್ಳಿಯೊಳಗೆ ನಮ್ಮ ಮಗಳ ಬೆಳಗ್ಗೆ ಕಾಲೇಜ್ಗೆ ಯಾವ ತರ ಖುಷಿಲಿಂದ ಹೋಗ್ತಾ ಇದ್ರೆ ಸಂಜೆಗೆ ಅದೇ ತರ ಖುಷಿಲಿಂದ ಬರಬೇಕು. ಮತ್ತೆಲ್ಲರಿಗೆ ನಿಮ್ಮ ಮುಖಾಂತರ ಎಲ್ಲ ಮಗಳಿಗೆ, ಎಲ್ಲ ನಮ್ಮ ಯುವತಿಗಳಿಗೆ ಮತ್ತು ತಂಗಿಯಾರಿಗೆ ಮನವಿ ಮಾಡ್ತೀನಿ. ನಿಮ್ಮ ತಂದೆ ತಾಯಿ ಏನ್ ಕನಸು ನೋಡಿ ನಿಮ್ಗೆ ದೊಡ್ಡ ಮಾಡಿ ಶಾಲಿ ಕಲಿಸಿ ಕಾಲೇಜ್ ಕಲಿಸ್ತಾರೆ, ಅವ್ರ ಕನಸನ್ನು ನೆನೆಸ್ ಮಾಡ್ರಿ. ಈ ಪ್ರೀತಿ ಗಿರಿತಿನಾಗ ನೀವೆಲ್ಲ ಬಿಡುದು ಬೇಡ. ಯಾಕಂದ್ರೆ ನೀವೆಲ್ಲ ಇವತ್ತು ಸೋಷಿಯಲ್ ಮೀಡಿಯಾ ಆಯ್ತು, ಮೊಬೈಲ್ ಟಿವಿ ನೋಡಿ ಎಲ್ಲ ಹಾಳಾಗ್ತಾ ಇದೆ. ಇದೆಲ್ಲ ಬಿಡ್ರಿ. ನೀವು ಏನು ಖುಷಿ ಐತಿ ಆ ಖುಷಿ ತಂದೆ ತಾಯಿ ಕೂಡ ಮಾಡ್ಕೋರಿ. ನಿಮ್ಮ ಜೀವನದಲ್ಲಿ ಯಾರ ಹುಡುಗಿಗೆ ಮದುವೆ ತಂದೆ ತಾಯಿ ಒಂದು ಆಸೆ ಪಡ ಹುಡುಕಿದ್ದಾರೆ, ಆ ಅಧಿಕಾರವನ್ನು ತಂದೆ ತಾಯಿ ಕೊಡ್ರಿ ಅಂತೇಳಿ ನಿಮ್ಮ ಮುಖಾಂತರ ಮನವಿ ಮಾಡ್ತೀನಿ. ಯಾಕಂದ್ರೆ ಇವತ್ತು ಲವ್ ಜಿಯಾದ ಆ ಜಿಯಾದ ಅಂತೇಳಿ ಬೆಳೆಸಿ ಒಂದು ಕೋಮಿಗೆ ಇದು ಮಾಡಬಾರ್ದು. ಯಾಕಂದ್ರೆ ಹಲವಾರು ಕೋಮ್ನಲ್ಲಿ ನಡೀತಾ ಇದೆ. ನಾನಂತೂ ಬಹಳಷ್ಟು ಜನ ನನಗೆ ಕರೀತಾರೆ, ಹಿಂಗಾತು ಬರ್ರಿ ಅಂತೇಳಿ ಅಲ್ಲೇ ಮುಗಿಸ್ತೀವಿ ಹೋಗಿ. ಕೆಲವ್ರಿಗೆ ಬೇರೆ ಧರ್ಮದವ್ರು ನಮ್ಗೆ ಕರೀತಾರೆ. ಏನು ಹುಬ್ಳಿ ಒಳಗೆ ಏನು ನಡೆದಾವ ಈಗ ವಿಶೇಷವಾಗಿ ಕೆಲವೊಂದು ಹೋಟೆಲ್ದ ಹೆಸರು ಈಗ ಹೇಳಂಗಲ್ಲ. ಕೆಲವು ದಿವ್ಸದಾಗ ಲೀಡರ್ ಕೊಟ್ಟು ಸಮಾಲೋಚನೆ ಮಾಡಿ ಹೇಳ್ತೀನಿ. ಏನ್ ನಡಿಬಾರ್ದು ನಡೆದಾವ, ಅದ ಬಂದ್ ಮಾಡೋದು ಕರ್ತವ್ಯ ನಮ್ದು. ಈಗ ನಮ್ದು ಸರ್ಕಾರ ಐತಿ. ಈ ಪೊಲೀಸ್ ಕಮಿಷನರ್ ಹೋಗಿ ವೈಯಕ್ತಿಕ ನಾವು ಹೇಳ್ತೀವಿ ಕೆಲವು ವಿಷಯ. ನಾಳೆ ಅದು ಆಗಿಲ್ಲ ಅಂದ್ರೆ ನಾವು ಪ್ರತಿಭಟನೆ ಮಾಡಿ ನಮ್ಮ ಹುಬ್ಳಿ ಧಾರವಾಡಗೆ ಚಲೋ ಹೆಸರು ಬರ್ಬೇಕಂತ ಕೆಲಸ ಮಾಡಕ್ ನಾವು ಕೈ ಜೋಡಿಸ್ತೀವಿ. ಮತ್ತೆಲ್ಲ ಅಧಿಕಾರಿಗಳು ಆಯ್ತು, ಎಲ್ಲ ಡಿಪಾರ್ಟ್ಮೆಂಟ್ ಆಯ್ತು, ಎಲ್ಲರೂ ಪೊಲೀಸರು ಆಯ್ತು, ಸಾರ್ವಜನಿಕ ದೃಷ್ಟಿಯಿಂದ ಹುಬ್ಳಿಯೊಳಗೆ ಒಳ್ಳೆ ಕೆಲಸ ಆಗ್ಬೇಕು. ಒಂದು ನಿನ್ನೆ ಮೊನ್ನೆ ಏನ್ ನಡೆದಿದ್ದ ಘಟನೆ ನಿಯಾ ಹಿರೇಮಠ ಜೊತೆ ಅಂತ ಘಟನೆ ಭವಿಷ್ಯದಲ್ಲಿ ನಡಿಬಾರ್ದು. ಮತ್ತ ಅವ್ ಏನ ಫಯಾಜ್ ಒಳಗಿದಲ್ಲ, ಅವನ ಜೊತೆ ಯಾರಿಲ್ಲ. ವಿಶೇಷವಾಗಿ ಇವತ್ತು ಧಾರವಾಡ ಅಂಜುಮನ್ ಆಯ್ತು, ಹುಬ್ಳಿ ಅಂಜುಮನ್ ಆಯ್ತು, ಎಲ್ಲ ಮಹಾನಗರ ಪಾಲಿಕೆ ಸದಸ್ಯ ಆಯ್ತು, ನಾವು ಖಂಡಿಸಿವಿ. ಏನು ರೆಸಲ್ಯೂಷನ್ ಮಾಡಿ ರಾಜ್ಯಪಾಲರಿಗಾಯ್ತು, ಚೀಫ್ ಜಸ್ಟಿಸ್ಗಾಯ್ತು, ಮುಖ್ಯಮಂತ್ರಿಗೆ ಮತ್ತು ಕಾನೂನು ಸಚಿವರಿಗೆ, ಹೋಮ್ ಮಿನಿಸ್ಟರ್ ಕೊಟ್ಟು 3 ತಿಂಗಳಾಯ್ತು 4 ತಿಂಗಳಾಯ್ತು ಲಘುನ ನಿರ್ಣಯ ತಗೊಂಡ ಇಂಥ ಪನಿಷ್ಮೆಂಟ್ ಕೊಡಬೇಕು. ಆ ಪನಿಷ್ಮೆಂಟ್ ಇತಿಹಾಸದಲ್ಲಿ ಒಂದು ಬಂಗಾರದ ಅಕ್ಷರಲಿ ಬರಿಬೇಕು ಅಂತ ನಿರ್ಣಯ ಹುಬ್ಳಿ ಧಾರವಾಡನಲ್ಲಿ ಹಿಂಗಾಗಿತ್ತಪ್ಪ, ಇಂಥ ಪನಿಷ್ಮೆಂಟ್ ಸಿಕ್ತು ಅಂತೇಳಿ ನಾಳೆ ಆ ಕೆಲಸ ಮಾಡೋರು ಹೆದರಿಸ್ಬೇಕಂತೇಳಿ ಅಂತ ಅವ್ನಿಗೆ ಶಿಕ್ಷೆ ಆಗ್ಬೇಕು ಅಂತ ಒತ್ತಾಯ. ಇವತ್ತು ನಿರಂಜನ್ ಹಿರೇಮಠ ಅವರು ಇವತ್ತು ನಿನ್ನೆ ಮಣ್ಣಾತು, ಮತ್ತೆ ದಿವ್ಸ ಆಗ್ತಿತ್ತೆ, ಮತ್ತೆ ಕುಂದಿರಂಗಿಲ್ಲ. ಈ ಹೋರಾಟ ನಿರಂತರ ಇರಬೇಕು. ಮತ್ತೆ ಯಾರು ರಾಜಕೀಯ ಬೆಳೆಸಬಾರದು ಅಂತೇಳಿ ನಾವು ಮನವಿ ಮಾಡ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.